ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಟು ಅನದರ್ ವಿಡಿಯೋ. ಲಾಸ್ಟ್ ವಿಡಿಯೋ ಅಂತ ಅನಿಸುತ್ತೆ ಇದು ಭೂತಾನ್ ಸೀರೀಸಲ್ಲಿ. ಎಲ್ಲರೂ ಒಂದು ಜಾಗಕ್ಕೆ ಹೋಗಬೇಕು ಅಂತಂದರೆ ಏನೋ ಒಂದು ಮೋಟಿವೇಶನ್ ಇರುತ್ತೆ. ನನಗೆ ಭೂತಾನಿಗೆ ಬರೋಕ್ಕೆ ಈ ಜಾಗನೇ ಮೋಟಿವೇಶನು, ಅದೇ ಟೈಗರ್ಸ್ ನೆಸ್ಟ್. ಜಾಗ ಹೇಗಿದೆ ಅಂತ ನೋಡ್ತೀರಾ. ಇಲ್ಲಿಂದ ಒಂದು 45 minutes ಡ್ರೈವ್ ಇದೆ. ಅದು ಸ್ಟಾರ್ಟ್ ಆಫ್ ದ ಟ್ರೆಕ್. ಅಲ್ಲಿಂದ ಇನ್ನೊಂದು 2-3 hours ಮತ್ತೆ ಹೈಕ್ ಇದೆ ಟೈಗರ್ಸ್ ನೆಸ್ಟ್ ಮೊನಾಸ್ಟ್ರಿಗೆ ಹೋಗೋಕ್ಕೆ. ಸೊ ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ಬಿ ಅ ಲಾಂಗ್ ಡೇ. ಹೋಪ್ಫುಲಿ ಇಟ್ ವಿಲ್ ಬಿ ಅ ಗುಡ್ ಒನ್. ಟೈಗರ್ಸ್ ನೆಸ್ಟ್ ಬೇಸ್ ಪಾಯಿಂಟಿಗೆ ತಲುಪಿದ್ದೀವಿ. ಈಗ ಪಾರ್ಕಿಂಗ್ ಲಾಟಲ್ಲೇ ಇರೋದು. ಆಲ್ರೆಡಿ ಸುಮಾರು ಕಾರ್ಗಳಿವೆ. ಈಗ ಎಂಟ್ರಿ ಫೀ ಇತ್ತು ಇದಕ್ಕೆ ಮೊನಾಸ್ಟ್ರಿ ಒಳಗೆ ಹೋಗಬೇಕು ಅಂದರೆ. ಇಲ್ಲಾಂದರೆ ಸುಮ್ಮನೆ ಅಲ್ಲಿ ತನಕ ಹೋಗಿ ಬರ್ಬೋದು. ಈ ಮೊನಾಸ್ಟ್ರಿಗೆ 2,000 ರೂಪಾಯಿ ಚಾರ್ಜ್ ಮಾಡಿದ್ರು. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಕಡೆ ಚಾರ್ಜ್ ಮಾಡ್ತಾನೇ ಇದ್ರು. ಆ್ಯಂಡ್ ಮೋಸ್ಟ್ ಆಫ್ ದ ಪ್ಲೇಸಸ್ 1,000 ರೂಪಾಯಿಯೇ ಇತ್ತು. ನಮ್ಗೆ ಕೆಲವು ಕಡೆ ವರ್ತ್ ಇಲ್ಲ ಅಂತ ಅನಿಸ್ತು. ಬಟ್ ಏನಂದರೆ ಇಂಡಿಯನ್ ರುಪೀಸೇ ಇಲ್ಲಿ ಯೂಸ್ ಮಾಡ್ಬೋದು. ಸೇಮ್ ಕರೆನ್ಸಿ ರೇಟ್ ಆ್ಯಂಡ್ ದೇ ಆಕ್ಸೆಪ್ಟ್ ಇಂಡಿಯನ್ ರುಪಿ ನೋಟ್ಸ್. ಹೊರಟೊಂದು 20 ನಿಮಿಷ ಆಯಿತು. ನೀವು ಯಾವಾಗಲೂ ಅದೊಂದು ಮೊಮೆಂಟಿಗೆ ನೋಡ್ತಾ ಇರ್ತೀರ, ವಿಚ್ ಮೇಕ್ಸ್ ಯುವರ್ ಹೋಲ್ ಟ್ರಿಪ್ ವರ್ತ್. ನನಗೆ ಇದೇ ಮೊಮೆಂಟು. ವಾಟ್ ಅ ಬ್ಯೂಟಿಫುಲ್ ಟ್ರೈಲ್ ಇಟ್ ಇಸ್. ಒಂದೊಂದು ಜಾಗನೂ ಅಷ್ಟು ಚೆನ್ನಾಗಿದೆ. ಸ್ಟಾರ್ಟಿಂಗಲ್ಲಿ ಬರ್ತಾ ಸ್ವಲ್ಪ ಕಲ್ಲುಗಳಿತ್ತು, ಮಳೆ ಬಂದಿರೋದ್ರಿಂದ ಸ್ವಲ್ಪ ಒದ್ದೆ ಆಗಿತ್ತು ನೆಲ ಎಲ್ಲ. ಬಟ್ ಹಾಗೆ ಉಳ್ಕೊಂಬರ್ತಿದ್ದಂಗೆ ಕಾಡೊಳಗೆ ಬರ್ತಿದ್ದೀವಿ ಅಂತ ಫೀಲಿಂಗು. ಆಟಮ್ ಕಲರ್ಸ್ ಆರ್ ಇನ್ ಫುಲ್ ಬ್ಲೋ. ಇಲ್ಲಿದೆ ನೋಡಿ, ಈ ಥರ ದಾರಿ ಉದ್ದಕ್ಕೂ ಹಾಗೆ ಇದೆ. ಫೋಟೋ ತೆಗೆದೇ ಇರೋಕ್ಕಾಗ್ತಾನೆ ಇಲ್ಲ, ವೀಡಿಯೋ ಮಾಡದೇ ಇರೋಕ್ಕಾಗ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಎಂಟ್ರ್ ಆಗ್ತಿದ್ದಂಗೆ ಅಲ್ಲೊಂದು ಪ್ರೇಯರ್ ವೀಲ್ ಥರ ಏನೋ ಇದೆ. ನೀರಿಂದ ಟರ್ನ್ ಆಗುತ್ತಂತೆ ಆ ವೀಲು. ಸೊ ನನಗೆ ಮುರ್ತಿದ್ದಂಗೆ ಸಣ್ಣ ಸಣ್ಣ ಗುಡಿಗಳ ಥರ ಕಾಣಿಸ್ತು. ಅದೇ ಟ್ರೈಲಲ್ಲಿ ಹಿಂಗೆ ನಡ್ಕೊಂಬಂದರೆ ಸ್ವಲ್ಪ ಫ್ಲ್ಯಾಟ್ ಸರ್ಫೇಸ್ ಇದೆ. ಅಲ್ಲಲ್ಲಿ ಸ್ಟೆಪ್ಸ್ ಥರ ಮಾಡಿದ್ದಾರೆ, ವುಡನ್ ಲಾಕ್ಸ್ ಹಾಕಿ. ಫುಲ್ಲು ಪೈನ್ ಟ್ರೀಸು ಆ ಕಡೆ ನೋಡ್ತಾ ಇದ್ದಾರೆ. ಟೋಟಲಿ ವರ್ತ್ ಇಟ್. ಟೈಗರ್ಸ್ ನೆಸ್ಟ್ ಕಡೆಗೆ ನಮ್ಮ ಹೈ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ವಿಂಟರಲ್ಲಿ ಲಿಪ್ಸ್ ಡ್ರೈ ಆಗೋದು ತುಂಬ ಕಾಮನ್ನು. ತುಟಿ ಡ್ರೈ ಆಗೋದ್ರಿಂದ ಒಡೆಯೋಕ್ಕೆ ಶುರುವಾಗುತ್ತೆ, ಅನ್ಕಂಫರ್ಟಬಲ್ ಆಗುತ್ತೆ, ಸ್ಮೈಲ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಮಾಮಾಅರ್ತ್ ಅವ್ರದ್ದು ನರಿಶಿಂಗ್ ಲಿಪ್ ಬಾಮ್ಸ್ ಯೂಸ್ ಮಾಡ್ತೀವಿ. ಈ ಸೂಪರ್ ಮಾಯಿಶ್ಚರೈಸಿಂಗ್ ಲಿಪ್ ಬಾಮ್ ಸೂಪರ್ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಬೇರೆ ಬೇರೆ ವೇರಿಯಂಟ್ಸ್ ಇದೆ. ಸೊ ನಿಮಗೆ ದಿನ ತಕ್ಕಂಗೆ ಮೂಡಿಗೆ ಯಾವ್ದು ಬೇಕೋ ನೀವು ಅದನ್ನು ಚೂಸ್ ಮಾಡ್ಬೋದು. ಇದರಲ್ಲಿ 3 ಕೀ ಇಂಗ್ರೀಡಿಯೆಂಟ್ಸ್ ಇದೆ. ಒಂದು ಕೋಕೋನಟ್ ಆಯಿಲ್. ಇಟ್ ಇಸ್ ರಿಚ್ ಇನ್ ಮಾಯಿಶ್ಚರೈಸಿಂಗ್ ಅಂಡ್ ರಿಚ್ ಇನ್ ಆಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್. ಇಟ್ ನರಿಷಸ್ ಅಂಡ್ ಪ್ರಿವೆಂಟ್ಸ್ ಇನ್ಫೆಕ್ಷನ್. ಇನ್ನೊಂದು ಶೀ ಬಟರ್. ಇದರಲ್ಲಿ ವಿಟಮಿನ್ ಎಫ್ ಕಂಟೆಂಟ್ ಜಾಸ್ತಿ ಇದೆ. UV ಡ್ಯಾಮೇಜ್ ಇಂದ ಪ್ರೊಟೆಕ್ಷನ್ ಕೊಡುತ್ತೆ, ಹಾಗೂ ಇಟ್ ಸೂತನ್ಸ್ ಯುವರ್ ಡ್ರೈ ಅಂಡ್ ಚಾಪ್ ಲಿಪ್ಸ್. ಇನ್ನೊಂದು ವಿಟಮಿನ್ ಇ. It promotes cell regeneration and turnover. It heals your dry chapped lips. Rose and cherry infused Mamaearth nourishing lip balm ತುಟಿನ ಮಾಯಿಶ್ಚರೈಸ್ ಮಾಡಿ ನರಿಶ್ಮೆಂಟ್ ಕೊಡುತ್ತೆ. It makes my lips look naturally rosy and pink, just like kiss of nature. ಈ ಚೆರಿ ಟೆಂಟೆಡ್ ಲಿಪ್ ಬಾಮ್ ಒಂಥರ ಬ್ರೈಟ್ ರೆಡ್ ಆಗಿದೆ. ಎಲ್ಲಾದ್ರೂ ಡಿನ್ನರ್ಗೆ ಹೋಗಂಗಿದ್ರೆ ಅಥವಾ ಫಂಕ್ಷನ್ಸ್ಗೆ ಹೋಗಂಗಿದ್ರೆ ಯೂಸ್ ಮಾಡಬಹುದು. ಮತ್ತೆ ಸ್ಟ್ರಾಬೆರಿ ಫ್ಲೇವರ್ಡ್ ನರಿಶಿಂಗ್ ಟಿಂಟೆಡ್ ಲಿಪ್ ಬಾಮ್ ಒಂಥರ ಲೈಟ್ ಪಿಂಕ್ ಆಗಿದೆ. ನೀವು ಇದನ್ನ ಡೈಲಿ ಆಫೀಸ್ ವೇರ್ಗೆ ಯೂಸ್ ಮಾಡಬಹುದು. ಟಿಂಟ್ ಬೇಡ ಅನ್ಸಿದ ದಿನ ನಾನ್ ಟಿಂಟೆಡ್ ವೇರಿಯಂಟ್ ಕೂಡ ಇದೆ ಈ ಲಿಪ್ ಬಾಮ್ ರೇಂಜ್ ಅಲ್ಲಿ. ಇದೆಲ್ಲ ಪ್ರಾಡಕ್ಟ್ಸು ಇಟ್ ಸೂಟ್ಸ್
nourishes, moisturizes your lips and keeps it soft and plump. ಎಲ್ಲದು 100% toxin free, 100% natural ಹಾಗೂ MadeSafe certified. As part of the Plant Goodness initiative, with every product you buy from them, Mamaearth will link your order on the website to a tree that they plant. By 2025 they're aiming to plant 1 million trees. Mamaearth ಅವರು ಅಮೆಝಾನಲ್ಲಿದೆ, ಫ್ಲಿಪ್ಕಾರ್ಟಲ್ಲಿದೆ, ನೈಕಾದಲ್ಲಿದೆ, ಈಗ ನಿಮ್ಮ ಹತ್ರ ಇರೋ ಸ್ಟೋರ್ಸ್ಗಳಲ್ಲೂ ಇದೆ. ಮುಂದಿನ ಸತಿ ನೀವು ಯಾವ್ದಾದ್ರು ಸ್ಟೋರ್ ನೋಡಿದ್ರೆ ನಮಗೆ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ ತಿಳಿಸ್ಬೋದು. ನಮ್ಮ ಕೂಡ ಆಫೀಸ್ 2022 ಅಂತ ಯೂಸ್ ಮಾಡಿದ್ರೆ ನಿಮಗೆ 20% ಆಫ್ ಸಿಗುತ್ತೆ Mamaearth ವೆಬ್ಸೈಟ್ ಮತ್ತು ಆ್ಯಪಲ್ಲಿ ಮಾತ್ರ. ಎಲ್ಲದರದ್ದು ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ನಾವು ಬ್ಯಾಕ್ ಟು ದ ವ್ಲಾಗ್. 11:45 ಗಂಟೆ ಆಯಿತು ಅನಿಸುತ್ತೆ. ರಿಯಲಿ ಲಾಸ್ ಟ್ರ್ಯಾಕ್ ಆಫ್ ಟೈಮ್. ಬರೀ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ಕೊಂಡು ಅದರಲ್ಲೇ ಕಳೆದೋಗಿದ್ದೀವಿ. ಆಗ ಈಗ ಕಾಣಿಸ್ತಾ ಇರುತ್ತೆ ಟೈಗರ್ಸ್ ನೆಸ್ಟು. ಡ್ರೈವಿಂದನೇ ಕಾಣಿಸೋಕ್ಕೆ ಶುರು ಆಯಿತು. ಆಮೇಲೆ ಹತ್ತಿದಾಗ ಇನಿಷಿಯಲ್ ಸ್ಟೇಜ್ ಕಂಟಿನ್ಯೂಸ್ ಆಗಿ ಕಾಣಿಸ್ತಿತ್ತು. ಬಟ್ ಈ ಸ್ಟೀಪ್ ಅಸೆಂಟ್ ಶುರು ಆಗಿದ್ದಾಗಿಂದ ಇಟ್ ಈಸ್ ಅ ಹೈಡ್ ಆ್ಯಂಡ್ ಸೀಕ್. ಮತ್ತು ಅಲ್ಲಿ ಇಲ್ಲಿ ಈ ಥರ ದೊಡ್ಡ ದೊಡ್ಡ ಮರಗಳ ಕೆಳಗೆ ಬೋರ್ಡ್ ಹಾಕಿದ್ದಾರೆ, ಯಾವ ಮರ ಅದು ಮತ್ತು ಎಷ್ಟು ವರ್ಷದಿಂದ ಇದೆ ಅಂತ. ನಾನು ಇಲ್ಲಿ ತನಕ ನೋಡಿರೋ ಬೋರ್ಡ್ಸಲ್ಲಿ ಮಿನಿಮಮ್ ಒಂದು 100 ವರ್ಷ ಅಂತೂ ಇದೆ ಎಲ್ಲ ಬೋರ್ಡ್ ಹಾಕಿರೋಂಥ ಮರಗಳಿಗೆ. ಒಂದು 2-3 ಸತಿ ಹಾರ್ಸ್ಗಳು ಕ್ರಾಸ್ ಆದವು. ಅದು ಕೇಳಿದ್ದಕ್ಕೆ 1500 ಅಂದರು. ಆದರೆ ಒನ್ ವೇ ಅಷ್ಟೇ, ಕೆಳಗಿಂದ ಮೇಲೆ ತನಕ ಕರ್ಕೊಂಡು ಹೋಗೋದು, ಕೆಳಗೆ ಕರ್ಕೊಂಡು ಬರೋಲ್ಲ. ಬಟ್ ಐ ವುಡ್ ಹೈಲಿ ರೆಕಮೆಂಡ್, ಪ್ಲೀಸ್ ಡೋಂಟ್ ಯೂಸ್ ಇಟ್. ನಿಮ್ಮ ಕೈಲಿ ಆಗುತ್ತೆ, ಕಾಲಲ್ಲಿ ಶಕ್ತಿ ಇದೆ, ಗಟ್ಮುಟ್ಟಾಗಿದ್ದೀರಾ ಅಂದರೆ, ಇವನ್ ದೋ ಯು ಆರ್ ನಾಟ್ ವೆರಿ ಫಿಟ್, ಯು ಕ್ಯಾನ್ ಡೂ ಇಟ್. ಪ್ಲೀಸ್ ಡೋಂಟ್ ಸಿಟ್ ಆನ್ ಆ್ಯನಿಮಲ್ಸ್. ಓಕೆ, ಲೆಟ್ಸ್ ಗೋ. ಆಲ್ಮೋಸ್ಟ್ 1-1.5 ಗಂಟೆ ಆಯಿತು ಅಂತ ಅನಿಸುತ್ತೆ. ಇನ್ನೂ ಹತ್ತುತ್ತಾ ಇದ್ದೀವಿ. ಇನ್ನೊಂದು 30% 40% ಇರ್ಬೋದು. ಮಧ್ಯದಲ್ಲಿ ಒಂದು ಕೆಫೆಟೇರಿಯಾ ಸಿಗುತ್ತೆ, ಅಲ್ಲಿಗೆ ಹೋಗಲಿಲ್ಲ, ವಾಪಸ್ ಹೋಗೋಣ ಅಂತ. ವಾಪಸ್ ಹೋಗ್ತಾ ಅಲ್ಲೇ ನಮ್ಗೆ ಊಟ. ಡೈರೆಕ್ಟಾಗೆ ಹತ್ಕೊಂಡು ಹೊಡೋಗೋಣ ಅಂತ ಹೋಗ್ತಾಯಿದ್ದೀವಿ. 1-2 ವ್ಯೂ ಪಾಯಿಂಟ್ ಬರುತ್ತೆ. ಟೈಗರ್ಸ್ ನೆಸ್ಟು ಪೂರ್ತಿ ವ್ಯೂ ಓಪನ್ ಆಗುತ್ತೆ, ಸಕ್ಕತ್ತಾಗಿದೆ. ಸಮಾಧಾನ ಆಯಿತು ಅದನ್ನು ನೋಡಿ. ಈಗ ಅಷ್ಟೊಂದು ಬಿಸಿಲಿಲ್ಲ. ಐ ಥಿಂಕ್ ಬೆಸ್ಟ್ ಟೈಮ್ ಟು ವಿಸಿಟ್ ಮೋಸ್ಟ್ ಪ್ರಾಬಬ್ಲಿ ಸಮ್ವೇರ್ ಇನ್ ದ ಟೈಮ್ ಆಫ್ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಅನ್ಸುತ್ತೆ. ಡಿಸೆಂಬರ್ ಸ್ಟಾರ್ಟಿಂಗ್, ಬಟ್ ಡಿಸೆಂಬರಲ್ಲಿ ಚಳಿ ಆಗ್ತಾ ಶುರು ಆಗುತ್ತೆ. ಅದು ಬಿಟ್ಟರೆ ಸ್ಪ್ರಿಂಗ್ ಟೈಮ್ ಅನಿಸುತ್ತೆ. ಸೊ ಟೆರೇನ್ ಸ್ವಲ್ಪ ಸ್ಟೀಪಾಗೇ ಇದೆ, ಬಟ್ ಮಾಡ್ಬೋದು, ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಇದೆ. ಸೊ ವೆರಿ ನೈಸ್ ಹೈಕ್, ವಿ ಆರ್ ಎಂಜಾಯಿಂಗ್ ಅ ಲಾಟ್. ಆಲ್ಮೋಸ್ಟ್ ತಲುಪಿದ್ದೀವಿ. ಇಲ್ಲಿಂದ ತುಂಬ ಚೆನ್ನಾಗಿರೋ ವ್ಯೂ ಕಾಣಿಸ್ತಾ ಇದೆ ಮೊನಾಸ್ಟ್ರಿದು. ಬಟ್ ಇಲ್ಲಿಂದಾನೇ ಇರೋದು ಹಬ್ಬ. ಸಿಕ್ಕಾಪಟ್ಟೆ ಸ್ಟೆಪ್ಸ್ ಇಳಿಬೇಕು, ಆಮೇಲೆ ಹತ್ತಬೇಕು, ತಿರ್ಗಾ ವಾಪಸ್ ಬರೋದಂತೂ ಇದ್ದಿದ್ದೆ. ಇದೊಂದು 10,000 ಫೀಟ್ ಹೈಟಲ್ಲಿದೆಯಂತೆ. ಸೊ ಹೈ ಆಲ್ಟಿಟ್ಯೂಡ್ ಟ್ರೆಕ್ಕೆ ಇದು ಲೆಕ್ಕ. ಒಂಥರ ಇಲ್ಲಿಂದ ನೋಡ್ತಾ ಇದ್ರೆ ಫುಕ್ತಲ್ಲಿ ಫೀಲ್ ಬರ್ತಾ ಇದೆ. ಅಲ್ಲೂ ಹಿಂಗೆ ಬಂಡೆ ಒಳಗೆ ಮೊನಾಸ್ಟ್ರಿ ಇತ್ತು, ಇಲ್ಲೂ ಒಂದು ಸ್ವಲ್ಪ ಹಾಗೆ ಇದೆ. ಬಟ್ ಇನ್ನೂ ದೊಡ್ಡದೇನೋ ಅನ್ಸತ್ತಲ್ವ ಇದು.
ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಟ್ರೈಲು, ಅಲ್ಲೆಲ್ಲೋ ಮೇಲ್ಗಡೆ ಬರುತ್ತೆ ವ್ಯೂ ಪಾಯಿಂಟು. ಅದೆಲ್ಲ ನೋಡ್ಕೊಂಡು ಇಷ್ಟು ಇಳ್ಕೊಂಡು ಬಂದ್ವಿ. ಹಿಂಗೆ ಇಳ್ಕೊಂಡು ಬಂದರೆ ಇಲ್ಲೊಂದು ದೊಡ್ಡ ವಾಟ್ರ್ಫಾಲ್ ಇದೆ. ಆ ವಾಟ್ರ್ಫಾಲ್ ರೂಟಲ್ಲಿ ಮತ್ತೆ ಹಿಂಗೆ ನಡ್ಕೊಂಡು ಬಂದು ಹಿಂಗೆ ನಡ್ಕೊಂಡು ಹೋದರೆ ಅಲ್ಲಿ ಮೊನಾಸ್ಟ್ರಿ, ಅಲ್ಲಿ 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 ಮತ್ತು ಅಷ್ಟು ದೂರ ವಾಪಸ್ ಹೋಗಬೇಕು. ಇದು ನೋಡೋಕೆ ಹಿಂಗೆ ಅನಿಸುತ್ತೆ, ಆದರೆ ಸಿಕ್ಕಾಪಟ್ಟೆ ಸ್ಟೀಪ್ ಇದೆ ಫುಲ್ಲು. ನೋಡಿ ಇಲ್ಲಿ ಬಂದು ಇಲ್ಲಿ ಹಿಂಗೆ ಬರುತ್ತೆ. ಟೈಗರ್ಸ್ನೆಸ್ಸಿಂದ ವಾಪಸ್ ಹೊರಟಿದ್ದೀವಿ. ಈ ಮೊನಾಸ್ಟ್ರಿನ 1692 ಕಟ್ಟಕ್ಕೆ ಶುರು ಮಾಡಿದ್ದು. 2 ವರ್ಷದಲ್ಲೇ ಕಟ್ಬಿಟ್ಟಿದ್ದಾರೆ. ಇಲ್ಲಿ ಗುರು ಪದ್ಮಸಂಭವ ಅವ್ರನ್ನ ಟಿಬೆಟ್ಟಿಂದ ಒಂದು ಹೆಣ್ಣು ಹುಲಿ ಮೇಲೆ ಇಲ್ಲಿ ಕರ್ಕೊಂಬಂದ್ರಂತೆ. ಅದಕ್ಕೆ ಟೈಗರ್ಸ್ ನೆಸ್ಟ್ ಅಂತ ಇದಕ್ಕೆ ಹೆಸರು. ಅವ್ರ ಭಾಷೆಯಲ್ಲಿ ಇದನ್ನು ಪಾರೋ ಸಾಂಗ್ ಅಂತಾರೆ. ಎಲ್ಲಿ ಗೊಂಪ ಇದೆಯೋ ಅದ್ರಲ್ಲಿ ಒಂದು ಕ್ಲಿಫ್ ಇದೆ, ಆಲ್ಮೋಸ್ಟ್ ಒಂದು 900 ಮೀಟರ್ಸ್ ಉದ್ದ ಅಂತ ಕ್ಲಿಫು, ಪಾರೋ ಲೆವೆಲಿಂದ ತೊಗೊಂಡ್ರೆ. ಸೊ ಅಷ್ಟುದ್ದ ಕ್ಲಿಫ್ ಮೇಲೆ ದೊಡ್ಡ ಮೊನಾಸ್ಟ್ರಿ. ನಿಮಗೆ ಸ್ವಲ್ಪ ಪುಕ್ತಲ್ ಥರನೇ ಅನ್ನಿಸ್ತಾ ಇತ್ತು ಆಗಲೇ ಸುರಕ್ಷಾ ಹೇಳ್ದಂಗೆ. ವಾಪಸ್ ಹೊರಟಿದ್ದೀವಿ. ಇಟ್ಸ್ ಅ ವೆರಿ ಸ್ಟೀಪ್ ಕ್ಲೈಮ್, ಟಫ್ ಇದೆ, ಈಸಿ ಅಂತ ಏನಲ್ಲ. ನೀವು ಕುದುರೆಲಿ ಬಂದರೆ ಅದು ಆ ಕೆಫೆಟೇರಿಯಾ ತನಕ ಮಾತ್ರ ಬರುತ್ತೆ ಅಷ್ಟೇ. ಅಲ್ಲಿಂದ ನೀವು ಮತ್ತೆ ನಡ್ಕೊಂಡು ಹೋಗಲೇಬೇಕು. ಇಲ್ಲೆಲ್ಲ ಕುದುರೆನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಈಗ ಹೋಗಿ ಊಟ ಮಾಡಿ ಹೊರಡಬೇಕು. ಪಾರೋ ಮೊನಾಸ್ಟ್ರಿಯಿಂದ ಈಗ ಕೆಫೆಟೇರಿಯಾಗೆ ಬಂದಿದ್ದೀವಿ. ಬಂದು ಊಟ ಎಲ್ಲ ಆಯಿತು. ಇದು ಕೆಫೆಟೇರಿಯಾದಲ್ಲಿ ಒಂದು ಡೆಕ್ ಏರಿಯಾ ಇದೆ. ಇಲ್ಲಿಂದ ನಿಮಗೆ ಟೈಗರ್ಸ್ ನೆಸ್ಟ್ದು ಮೊನಾಸ್ಟ್ರಿಗಳು ಕಾಣಿಸುತ್ತೆ. ಸುತ್ತಲೂ ನೋಡ್ಬೋದು ನೀವು, ಪೂರ್ತಿ ಗ್ರೀನ್ ಕವರ್ ಇದೆ. ಬಟ್ ಇದೊಂದು ಜಾಗದಲ್ಲಿ ಮಾತ್ರ ಬಂಡೆಗಳಿದೆ. ಆ್ಯಂಡ್ ಇಲ್ಲೂ ಅಷ್ಟೇ, ಅಲ್ಲಿ ವಾಟ್ರ್ ಫಾಲ್ ಬೇರೆ ಇದೆ. ಇಲ್ಲಿ ನೋಡ್ಬೋದು, ಅಲ್ಲಿಂದ ಮೇಲ್ಗಡೆ ಹೋಗಿ ಹೀಗೆ ವಿ ಶೇಪಲ್ಲಿ ಇಳಿದು ಮತ್ತೆ ಮೊನಾಸ್ಟ್ರಿಗಳ ಒಳಗಡೆ ಹೋಗಿದ್ವಿ. ಚೆನ್ನಾಗಿದೆ. ಸೊ ಐ ಥಿಂಕ್ ವಿಲ್ ಪ್ರಾಬಲಿ ಲೀವ್ ನಾವ್. ಇನ್ನೊಂದು 1.5 hour ಹೈಕ್ ಇದೆ. ಸೊ ಬಟ್ ಕಂಪ್ಯಾರಿಟಿವ್ಲಿ ಇಳಿಯೋದು ಸ್ವಲ್ಪ ಈಸಿ ಈಸಿ ಅಂತ ಅನ್ಕೊಂತೀನಿ. ಅನಿಸ್ತು. ಬಟ್ ನಮಗೆ ಹತ್ತೋದು ಕಷ್ಟ ಇದೆ. ಇಟ್ಸ್ ನಾಟ್ ಈಸಿ. ಒಂಥರ ಹೈ ಆಲ್ಟಿಟ್ಯೂಡ್ ಅಲ್ವಾ. ಒಂಥರ ಯು ಕ್ಯಾನ್ ಕಂಪೇರ್ ಇಟ್ ಟು ಧರ್ಮಶಾಲಲ್ಲಿರೋ ಟ್ರೈನ್ ಟ್ರೆಕ್ಕು. ಆ ಡಿಫಿಕಲ್ಟಿ ಲೆವೆಲು, ಅಷ್ಟು ಡಿಸ್ಟೆನ್ಸು, ಅಷ್ಟು ಟೈಮ್ ತೊಗೋಬೋದು. ಹೌದು, ನೋಡೋಕೆ ಫುಕ್ತಲ್ ಥರ, ಬಟ್ ಟ್ರೆಕ್ಕು ಟ್ರೈನ್ ಥರ. ಐ ಥಿಂಕ್ ದಟ್ಸ್ ದ ಎಂಡ್ ಆಫ್ ದ ಟ್ರಿಪ್. ಸೊ ನೋಡೋಣ, ಏನಾದರೂ ಮಾಡಿದ್ರೆ ಯು ವಿಲ್ ಸೀ ಇಟ್ ಆನ್ವರ್ಡ್ಸ್. ಇಲ್ಲ ಅಂತಂದರೆ ಬೈ ಫಾರ್ ನೌ.